ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಶಿವಾನಿ ಜಾಹ್ನವಿಗೆ ಕಾಲ್ ಮಾಡಿದ್ಲು. ಕಿಚನ್ನಲ್ಲಿದ್ದ ಜಾಹ್ನವಿ ಶಿವಾನಿ ಫೋನ್ ನೋಡಿ ಶಿವಾನಿ ಬಹಳ ದಿನಗಳ ನಂತರ ಕಾಲ್ ಮಾಡ್ತಾ ಇದ್ದಾಳೆ ಅಂತ ಆನಂದವಾಗಿ ಫೋನ್ನ ಆನ್ ಮಾಡಿ ಹಾಲ್ಗೆ ಬಂದು ಹಲೋ ಶಿವಾನಿ ಹೇಗಿದೆಯಾ ಅಂತ ಕೇಳಿದ್ಲು. ನಾನು ಚೆನ್ನಾಗಿದ್ದೇನೆ, ನೀನು ಹೇಗಿದೆಯಾ ಜಾಹ್ನವಿ ಅಂತ ಕೇಳಿದ್ಲು ಶಿವಾನಿ. ನಾನು ಚೆನ್ನಾಗೇ ಇದ್ದೀನಿ, ಆದರೆ ನೀನು ಎಲ್ಲಿ ಮರೆಯಾಗಿಬಿಟ್ಟಿದೀಯಾ, ಫೋನ್ ಮಾಡೇ ಇಲ್ಲ, ನಿನಗೆ ಫೋನ್ ಮಾಡಿ ಪೀಡಿಸ್ತಾ ಇದ್ದೀನೇನೋ ಅನ್ನಿಸ್ತು, ಹಾಗಾಗಿ ಫೋನ್ ಮಾಡೋದು ಕಡಿಮೆ ಮಾಡಿದೆ ಜಾಹ್ನವಿ ಅಂದ್ಲು ಶಿವಾನಿ. ಅದೇನು ಶಿವಾನಿ ಹಾಗಂತ ಇದೆಯಾ, ನಿನಗೆ ತಿಳಿಯದಂತೆ ನಿನ್ನನ್ನು ಏನಾದರೂ ನೋಯಿಸುವ ಹಾಗೆ ಮಾತನಾಡಿದ್ದೀನಾ ಹೇಳು ಅಂದ್ಲು. ಅಯ್ಯೋ ಹಾಗೇನೂ ಇಲ್ಲ ಜಾಹ್ನವಿ, ನನಗೆ ಹಾಗೆ ಅನ್ನಿಸ್ತು ಅಷ್ಟೇ, ನೀನು ಯಾವತ್ತೂ ಹಾಗೆ ಅನ್ಬೇಡ. ನಿನಗೆ ಯಾವಾಗ ನನ್ನ ಜೊತೆ ಮಾತಾಡಬೇಕು ಅಂತ ನಿಂಗೆ ಅನಿಸುತ್ತೋ ನೀನು ಕೂಡಲೇ ಕಾಲ್ ಮಾಡು ಸರಿನಾ ಅಂದ್ಲು ಜಾಹ್ನವಿ. ಹಾಗೇನೇ ಆಗಲಿ ಜಾಹ್ನವಿ, ಈ ದಿನ ನನಗೆ ಬಹಳ ಸಂತೋಷ ಆಗಿದೆ, ಅದಕ್ಕೆ ಮೊದಲು ಕಾಲ್ ನಿನಗೆ ಮಾಡಿದೆ. ನಿನ್ನ ಧ್ವನಿಯಲ್ಲಿ ಹ್ಯಾಪಿನೆಸ್ ತಿಳಿತಾ ಇದೆ ಶಿವಾನಿ. ನೀನು ಯಾಕೆ ಇಷ್ಟೊಂದು ಹ್ಯಾಪಿಯಾಗಿದೆಯೋ ನಾನು ಹೇಳಲಾ ಅಂದ್ಲು ಜಾಹ್ನವಿ. ನಾನು ಯಾಕೆ ಆನಂದವಾಗಿದ್ದೇನೆ ಅಂತ ನಿನಗೆ ಗೊತ್ತಾ ಜಾಹ್ನವಿ, ನಿನಗೆ ಮದುವೆ ಫಿಕ್ಸ್ ಆಗಿರಬಹುದು, ಅದಕ್ಕೆ ಇಷ್ಟೊಂದು ಆನಂದವಾಗಿದೆಯಾ, ಆ ವಿಷಯ ನನ್ನ ಹತ್ರ ಹೇಳಲು ಕಾಲ್ ಮಾಡಿದೀಯ ಅಷ್ಟೇ ತಾನೇ ಅಂದ್ಲು ಜಾಹ್ನವಿ. ಜಾಹ್ನವಿ ಹಾಗೆ ಅಂದ ಕೂಡಲೇ ಅಲ್ಲಿವರೆಗೆ ಇದ್ದ ಆನಂದ ಒಮ್ಮೆನೆ ಮಾಯವಾಯಿತು ಶಿವಾನಿಯಲ್ಲಿ. ಹಲೋ ಶಿವಾನಿ, ಮದುವೆ ಅಂತಲೇ ನಾಚಿಕೆ ಆಯಿತಾ, ಏನು ಮಾತಾಡ್ತಾನೆ ಇಲ್ಲ, ಅದೇನೂ ಇಲ್ಲ ಬಿಡು ಜಾಹ್ನವಿ ಅಂತ ಡಲ್ಲಾಗಿ ಹೇಳಿದ್ಲು ಶಿವಾನಿ. ಅಲ್ಲಿವರೆಗೆ ಅಷ್ಟು ಹುಷಾರಾಗಿದ್ದ ಶಿವಾನಿ ಹಾಗೆ ಡಲ್ಲಾಗಿ ಮಾತನಾಡ್ತಾ ಇರೋ ಅಷ್ಟರಲ್ಲಿ ಏನಾಯಿತು ಶಿವಾನಿ, ಮದುವೆ ಅಂತಲೇ ಯಾಕೆ ಡಲ್ಲಾದೆ, ನಿಜವಾಗಿಯೂ ನಿನಗೆ ಮದುವೆ ನಿಶ್ಚಯವಾಗಿದೆಯಾ ಅಂತ ಕೇಳಿದ್ಲು ಜಾಹ್ನವಿ. ನಮ್ಮ ಚಿಕ್ಕಮ್ಮ ಒಂದು ಸಂಬಂಧ ನೋಡಿದ್ದಾರೆ ಜಾಹ್ನವಿ, ನಿನ್ನೆಯೇ ಆ ಹುಡುಗ ಮನೆಗೆ ಬಂದಿದ್ದ ಅಂತ ಹೇಳಿದ್ಲು. ಅದು ಹೇಳಲು ಅಷ್ಟೊಂದು ಹುಷಾರಾಗಿ ಅಂದರೆ ಬೇಜಾರಾಗಿ ಮತ್ತು ಮದುವೆ ಅನ್ನಲೇ ಡಲ್ ಆದೆ ಯಾಕೆ ಶಿವಾನಿ. ನಾನು ಅದೇನು ಹೇಳಲು ಫೋನ್ ಮಾಡಲಿಲ್ಲ ಜಾಹ್ನವಿ, ನಮ್ಮ ಅಣ್ಣ ಈ ದಿನ ಬಹಳ ಹೊತ್ತು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ದ ಗೊತ್ತಾ ಜಾಹ್ನವಿ, ಅಷ್ಟೇ ಅಲ್ಲ ಹತ್ತಿರ ಇದ್ದು ತಾನೇ ತಿಂಡಿ ಕೂಡ ತಿನ್ನಿಸ್ದ ಅಂತ ತುಂಬ ಆನಂದದಿಂದ ಹೇಳ್ತಾ ಇದ್ರೆ ಜಾಹ್ನವಿಗೆ ತುಂಬಾ ಸಂತೋಷವಾಗಿ ನಿಜನಾ ಅಂದ್ಲು. ಹೌದು ಜಾಹ್ನವಿ, ಅಷ್ಟೇ ಅಲ್ಲ ಏನಾದರೂ ಮಾತಾಡಬೇಕಂದ್ರೆ ನನಗೆ ಕಾಲ್ ಮಾಡು ಶಿವು ಅಂತ ಹೇಳಿ ಹೊರಟು ಹೋದ. ನಮ್ಮ ಅಣ್ಣ ಹೀಗೆ ನನ್ನ ಜೊತೆ ಮಾತನಾಡಿ ಎಷ್ಟೋ ವರ್ಷಗಳಾಯಿತು ಗೊತ್ತಾ, ಈ ದಿನ ನನಗೆ ಎಷ್ಟು ಆನಂದವಾಗಿದೆಯೋ, ನಮ್ಮ ಅಣ್ಣನಲ್ಲಿ ಈ ಬದಲಾವಣೆ ಹೇಗೆ ಬಂತೋ ನನಗಂತೂ ತಿಳಿಯೋದು, ಆದರೆ ಈ ದಿನ ಬರುತ್ತದೆ ಎಂದು ನಾನು ಖಂಡಿತ ಅಂದ್ಕೊಳ್ಳೇ ಇಲ್ಲ ಅಂತ ಬಹಳ ಉದ್ವೇಗದಿಂದ ಹೇಳ್ತಾ ಇದ್ರೆ ಶಿವಾನಿ ಅಂತ ಕರೆದ್ಲು ಜಾಹ್ನವಿ. ನಿಮ್ಮ ಅಣ್ಣನಿಗೆ ನಿನ್ನ ಮೇಲೆ ಯಾವಾಗಲೂ ಪ್ರೀತಿ ಇದ್ದೇ ಇರುತ್ತೆ ಬಿಡು, ಅವರಿಗೆ ಇರುವ ಸಮಸ್ಯೆಯಿಂದ ಇಷ್ಟು ದಿನ ನಿನ್ನನ್ನು ಅವರು ಸರಿಯಾಗಿ ಗಮನಿಸದೇ ಇರಬಹುದು ಅಷ್ಟೇ ಶಿವಾನಿ ಅಂದ್ಲು. ಹೌದು ಜಾಹ್ನವಿ, ನೀನು ಹೇಳಿದ್ದು ನಿಜಾನೇ, ನಮ್ಮ ಅಣ್ಣ ಬಹಳ ಒಳ್ಳೆಯವನು, ನಿಮ್ಮ ಅಣ್ಣ ಎಂಥವರು ನನಗೆ ಗೊತ್ತು ಬಿಡು ಶಿವಾನಿ ಅಂದ್ಲು ಜಾಹ್ನವಿ. ನಿನಗೆ ನಮ್ಮಣ್ಣನ ಬಗ್ಗೆ ಹೇಗೆ ಗೊತ್ತು ಅಂತ ಶಿವಾನಿ ಮರು ಪ್ರಶ್ನೆ ಮಾಡಿದ್ಲು. ಜಾಹ್ನವಿ ತಕ್ಷಣ ನಿಮ್ಮ ಅಣ್ಣ ನನ್ನ ಅಣ್ಣನ ಫ್ರೆಂಡ್ ಅಲ್ವಾ, ತಿಳಿಯದೆ ಹೇಗೆ ಇರುತ್ತೆ ಹೇಳು, ನಮ್ಮ ಅಣ್ಣ ಹೇಳ್ತಾ ಇರ್ತಾನೆ ಅಂತ ಮಾತನ್ನು ಬದಲಾಯಿಸಿ ಹೇಳಿದ್ಲು. ನಿಮ್ಮ ಅಣ್ಣನಿಗೆ ಫ್ರೆಂಡ್ ಅಲ್ವಾ, ನಾನೇ ಮರ್ತು ಹೋದೆ, ಆ ದಿನ ಆಫೀಸ್ನಲ್ಲಿ ನಿಮ್ಮ ಅಣ್ಣನನ್ನು ನೋಡಿದೆ, ಬಹಳ ಸೈಲೆಂಟ್ ಅಲ್ವಾ ಜಾಹ್ನವಿ, ನಮ್ಮ ಅಣ್ಣ ಹೊಸಬರ ಜೊತೆ ಅಷ್ಟಾಗಿ ಮಾತಾಡೋದಿಲ್ಲ ಶಿವಾನಿ, ನೋಡಿದರೆ ತಿಳಿಯಿತು ಬಿಡು ಅಂದ್ಲು ಶಿವಾನಿ. ಶಿವಾನಿ, ನೀನು ನಮ್ಮ ಅಣ್ಣನನ್ನು ಆಫೀಸ್ನಲ್ಲಿ ನೋಡೋದು ಅಷ್ಟೇ ತಾನೇ ಅಂತ ಕೇಳ್ತಾ ಇದ್ದಾಗ ಇತ್ತ ಬೆಲ್ ರಿಂಗ್ ಆಯಿತು. ಫೋನ್ ಮಾತಾಡ್ತಾ ಹೋಗಿ ಡೋರ್ನ ತೆಗೆದ್ಲು. ಎದುರಿಗೆ ಆರ್ಯನಿದ್ದ. ಆರ್ಯನನ್ನು ಆ ಟೈಮ್ನಲ್ಲಿ ನೋಡಿದ ತಕ್ಷಣ ಜಾಹ್ನವಿ ಆಶ್ಚರ್ಯಪಟ್ಟು ಬನ್ನಿ ಅಂತ ಕರೆದ್ಲು. ನಿಮ್ಮ ಅಣ್ಣನನ್ನು ಆಫೀಸ್ನಲ್ಲೇ ನೋಡಿದೆ, ಮತ್ತೆ ನೋಡೇ ಇಲ್ಲ ಅಂತ ಆರ್ಯನ ಕಡೆ ನಕ್ಕಳು. ಜಾಹ್ನವಿ ಫೋನ್ನಲ್ಲಿ ಮಾತನಾಡ್ತಾ ತನ್ನನ್ನು ನೋಡಿ ಯಾಕೆ ನಗ್ತಾ ಇದ್ದಾಳೆ ಅರ್ಥವಾಗದೆ ಡೋರ್ ಹಾಕಿ ಬಂದನು. ನಮ್ಮ ಅಣ್ಣ ಅಷ್ಟೇ ಜಾಹ್ನವಿ, ಎಲ್ಲಿಗೂ ಹೋಗೋದಿಲ್ಲ, ಆಫೀಸ್ ಮನೆ ಅಷ್ಟೇ. ಹೌದು ಹೌದು ಅಷ್ಟೇ ಅಂತ ಆರ್ಯನ ಕಡೆ ನೋಡಿದ್ಲು ಜಾಹ್ನವಿ. ಆರ್ಯನ್ ಜಾಹ್ನವಿ ಹತ್ರ ಬಂದು ಯಾರು ಅಂತ ತನ್ನ ಕಣ್ಣನ್ನು ಹಾರಿಸಿ ಕೇಳ್ದ. ಯಾರೂ ಇಲ್ಲ ಅಂತ ತಲೆ ತೂಗ್ತಾ ಹಿಂದೆ ಸರಿಯಲು ಹೋಗಿ ಇನ್ನೇನು ಬೀಳೋ ಅಷ್ಟರಲ್ಲಿ ಆರ್ಯ ಹಿಡ್ಕೊಂಡ.
ಅದೇ ಸಮಯದಲ್ಲಿ ಫೋನ್ ಸ್ಪೀಕರ್ ಆನ್ ಆಯಿತು. "ಏನಾಯ್ತು ಜಾನ್ವಿ, ನೀನು ನಂಬ್ತಾ ಇಲ್ಲ ಅಲ್ವಾ?" ಅಂತ ಶಿವಾನಿ ವಾಯ್ಸ್ ಫೋನ್ನಲ್ಲಿ ಕೇಳಿಸ್ತು. ಅದು ಶಿವಾನಿ ಅಂತ ಅರ್ಥವಾಗಿ ಜಾಹ್ನವಿ ಮಾತನಾಡದೆ ಆರ್ಯನನ್ನೇ ನೋಡ್ತಾ ಇದ್ರೆ "ಮಾತಾಡು" ಅಂತ ಸನ್ನೆ ಮಾಡ್ದ ಆರ್ಯ. ಆದರೆ ಆರ್ಯನ್ ತನ್ನ ಸೊಂಟದ ಮೇಲೆ ಕೈ ಹಾಕಿ ಹಿಡ್ಕೊಂಡಿರೋ ಅಷ್ಟರಲ್ಲಿ ಜಾಹ್ನವಿಗೆ ಬಾಯಿಂದ ಮಾತು ಬರಲೇ ಇಲ್ಲ. ಜಾಹ್ನವಿ ಕಣ್ಗಳನ್ನು ಅರಳಿಸಿ ಹಾಗೆಯೇ ನೋಡ್ತಾ ಇದ್ರೆ ಆರ್ಯನ್ ಕಣ್ಣುಗಳ ಮೇಲೆ ಮುತ್ತಿಟ್ಟ. ಜಾಹ್ನವಿ ಇನ್ನೂ ಕಣ್ಣು ದೊಡ್ಡದು ಮಾಡಲು ಹೋದ್ಲು. ತಕ್ಷಣ ಆರ್ಯನ್ ತುಟಿಗಳ ಮೇಲೆ ಬೆರಳಿಟ್ಟು ಸನ್ನೆ ಮಾಡಿದ. ಅಷ್ಟೇ ಭಯದಿಂದ ಆರ್ಯನ್ ಕೈಗಳಿಂದ ದೂರ ಸರಿದ್ಲು ಜಾಹ್ನವಿ. ಜಾಹ್ನವಿ ಯಾಕೆ ಏನು ಮಾತಾಡ್ದಿದ್ದಕ್ಕೆ ಯಾಕೆ ಏನು ಮಾತಾಡ್ತಿಲ್ಲ? ಹಲೋ ಜಾಹ್ನವಿ, ಇದೆಯಾ ತಾನೇ? ಯಾರಾದರೂ ಬಂದಿದ್ದಾರಾ ಅಂತ ಕೇಳಿದ್ಲು ಶಿವಾನಿ. ಹೌದು ಶಿವಾನಿ ಅಂತ ನಡುಗುವ ಧ್ವನಿಯಲ್ಲಿ ಹೇಳಿದ್ಲು ಜಾಹ್ನವಿ. ಏನಾಯಿತು ಜಾಹ್ನವಿ, ನಿನ್ನ ಧ್ವನಿ ಆಗಿದೆಯಲ್ಲ? ಏನೂ ಇಲ್ಲ ಬಿಡು, ಒಂದು ಇರುವೆ ಕಚ್ಚಲು ನೋಡ್ತಾ ಇದ್ರೆ ತೆಗಿತಾ ಇದ್ದೆ ಅಂದ್ಲು. ಸರಿ, ಯಾರೋ ಬಂದಿದ್ದಾರೆ ಅಂತ ಇದೆಯಾ? ನೋಡು, ನಾನು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ. ಇರುವೆ ಕಚ್ಚದಂತೆ ನೋಡ್ಕೋ ಜಾಹ್ನವಿ ಅಂತ ಹೇಳಿ ಫೋನ್ನ ಇಟ್ಲು ಶಿವಾನಿ. ಅವಳು ಹಾಗೆ ಹೇಳಿದ್ದಕ್ಕೆ ಜಾಹ್ನವಿಗೆ ನಗು ಬಂದು ನಗ್ತಾ ಇದ್ರೆ ಆರ್ಯನ್ ಕೋಪದಿಂದ ನೋಡಿ, ಏನು ನಾನು ಇರುವೆಯಾ ಅಂದ. ಮತ್ತೆ ಫೋನ್ ಮಾತಾಡ್ತಾ ಇದ್ರೆ ನೀವು ಮಾಡುವ ಕೆಲಸವಾದರೂ ಏನು? ನಾನು ಏನು ಮಾಡಿದೆ? ನೀನು ಶಾಕ್ನಲ್ಲಿದ್ದರೆ ಆ ಶಾಕ್ನಿಂದ ಹೊರಗೆ ತರಲು ಹಾಗೆ ಮಾಡಿದೆ ಅಷ್ಟೇ ತಾನೇ? ಈ ಟೈಮ್ನಲ್ಲಿ ನೀವು ಆಫೀಸ್ಗೆ ಹೋಗದೆ ಮನೆಗೆ ಬಂದರೆ ಶಾಕ್ ಆಗಲ್ವಾ ಮತ್ತೆ ನನಗೆ? ಅದಕ್ಕೆ ಅದಕ್ಕೆ ಅಲ್ವಾ ನಾನು ಹಾಗೆ ಮಾಡಿದ್ದು. ಆದರೂ ನೀವು ಈ ಟೈಮ್ನಲ್ಲಿ ಯಾಕೆ ಇಲ್ಲಿಗೆ ಬಂದಿದ್ದೀರಿ? ನಿನ್ನನ್ನು ನೋಡಲು ಮಾತ್ರ ಅಲ್ಲ ಬಿಡು ಬಂದಿದ್ದು ಅಂದ. ಮನೆಯಲ್ಲಿ ಇರೋದು ನಾನೇ ತಾನೇ, ಅಣ್ಣ ಆಫೀಸ್ಗೆ ಹೋಗಿದ್ದಾನೆ, ನೀವು ಮತ್ತೆ ಇನ್ಯಾರನ್ನ ನೋಡಲು ಬಂದಿದ್ದೀರಿ ಅಂತ ಕಣ್ಗಳನ್ನು ಹಾರಿಸಿದ್ಲು. ಅವಳು ಹಾಗೆ ಹಾರಿಸೋ ಅಷ್ಟರಲ್ಲಿ ಆರ್ಯನ್ ಜಾಹ್ನವಿಯ ಸೀರೆ ಕುಚ್ಚಿಗಳನ್ನು ಹತ್ತಿರ ಹಿಡ್ಕೊಂಡು ಎಳೆದು, ಏನೇ ನಿನ್ನನ್ನು ನೋಡಲು ಬಂದಿದ್ದೇನೆ ಅಂತ ಅಂದ್ಕೊಂಡು ಸಿಕ್ಕಾಪಟ್ಟೆ ಆನಂದ ಪಡ್ತಾ ಇದೀಯಾ ಅನಿಸುತ್ತೆ. ಸರಿ, ನಿನ್ನ ಆನಂದವನ್ನು ಯಾಕೆ ಹಾಳು ಮಾಡಬೇಕು? ನಿನ್ನ ಕೋರಿಕೆಯನ್ನು ತೀರಿಸ್ತೇನೆ ಸರಿನಾ ಅಂದನು ಆರ್ಯ. ಆರ್ಯನ್ ಹಾಗೆ ಹಿಡಿದು ಎಳೆಯುವಷ್ಟರಲ್ಲಿ ಜಾಹ್ನವಿಗೆ ಬೆವರು ಬಂದಿತ್ತು. ಇನ್ನು ಆರ್ಯನ್ ಹಾಗೆ ಹೇಳೋ ಅಷ್ಟರಲ್ಲಿ ಇನ್ನೂ ಭಯವಾಗಿ, ನಾನೇನು ಅಂದ್ಕೊಳ್ಳಿಲ್ಲ, ನೀವು ಕೈ ಬಿಡಿ ಅಂದ್ಲು ಜಾಹ್ನವಿ. ಆಗ ಕೈ ತೆಗೆಯಲು ನೋಡಿದನು, ಕುಚ್ಚುಗಳು ಹತ್ತಿರ ಕೈ ಹಾಗೇನೇ ಇದೆ. ಓ, ಇದಕ್ಕ ಅಮ್ಮನಿಗೆ ಮೈಯೆಲ್ಲ ಬೆವರುತ್ತಾ ಇದ್ದಿದ್ದು? ಇದಕ್ಕೆ ಬೆವರಿದ್ರೆ ಹೇಗೆಮ್ಮ, ಇನ್ನು ತುಂಬ ಇದೆ ಅನ್ನುತ್ತಾ ತುಟಿಯಿಂದ ಕೈಯನ್ನು ಮುಟ್ಟಿದನು ಆರ್ಯ. ಜಾಹ್ನವಿ ನಡುಗುವ ಧ್ವನಿಯಲ್ಲಿ, ಆರ್ಯನ್ ಅವರೇ, ನೀವು ನನಗಾಗಿ ಬರಲಿಲ್ಲ ತಾನೇ, ಮತ್ತೆ ಇದೇನು ಕೈ ಬಿಡಿ ಅಂದ್ಲು. ಇದು ನಾನು ನಿನಗಾಗಿ ಬರಲಿಲ್ಲ, ಆದರೆ ನೀನೇ ಹೀಗೆ ಮಾಡುವಂತೆ ಮಾಡಿದೆ ಅಂದನು ಆರ್ಯ. ನಾನು ಏನು ಮಾಡಿದೆ ಅಂತ ಕಣ್ಣು ದೊಡ್ಡದು ಮಾಡಿದ್ಲು ಜಾಹ್ನವಿ. ಈಗೋ ಹೀಗೆ ನೋಡಿದರೆ ಸಾಕು, ನನಗೆ ನಿನ್ನನ್ನು ಏನೇನೋ ಮಾಡಬೇಕು ಅಂತ ಅನ್ನಿಸುತ್ತೆ ಅನ್ನುತ್ತಾ ಇನ್ನೂ ಮುಂದಕ್ಕೆ ಬಂದು ಕಣ್ಣುಗಳಲ್ಲಿ ನೋಡ್ತಾ, ಈ ಕಣ್ಣುಗಳಲ್ಲೇ ನನ್ನನ್ನು ಮಾಯ ಮಾಡ್ತಾ ಇದೀಯಾ ಅಂದನು ಆರ್ಯ. ಆರ್ಯನವರೇ, ನನಗೆ ಮಾಯ ಮಂತ್ರಗಳು ಅಂತಹದ್ದು ಏನೂ ಗೊತ್ತಿಲ್ಲ, ನೀವು ಏನೇನು ಊಹಿಸ್ಕೊಳ್ಬೇಡಿ. ಆರ್ಯನವರೇ, ಈಗ ನೀವು ಬಂದ ಕೆಲಸ ಹೇಳಿ ಅಂದ್ಲು. ಆರ್ಯನ್ ಜಾಹ್ನವಿಯನ್ನು ಬಿಟ್ಟು ಹೋಗಿ ಸೋಫಾದಲ್ಲಿ ಕುಳಿತು, ಶಿವಾನಿ ಬಗ್ಗೆ ಮಾತಾಡೋಣ ಅಂತ ಬಂದೆ. ಜಾಹ್ನವಿ, ನಾನು ಬರೋ ಅಷ್ಟರಲ್ಲಿ ನೀನು ಶಿವಾನಿ ಜೊತೆ ಮಾತಾಡ್ತಿದ್ದೆ. ಹೌದಾ, ಶಿವಾನಿ ಬಗ್ಗೆ ಮಾತಾಡಬೇಕು ಆರ್ಯನವರೇ ಅಂದ್ಲು. ಅಂದರೆ ಶಿವಾನಿ ಬಗ್ಗೆ ಏನು ಹೇಳಬೇಕು ಅಂದ್ಲು. ಶಿವಾನಿ ನಿನಗೆ ಏನು ಹೇಳಿದ್ದಾಳೆ ಅಂತ ನನಗೆ ತಿಳಿಯೋದು, ಆದರೆ ಅವಳು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ಜಾಹ್ನವಿ ನಿಮ್ಮ ಹತ್ರ ಮುಚ್ಚಿಡ್ತಾ ಇದ್ದಾಳಾ? ಅಂತಹ ವಿಷಯವೇನಿದೆ ಆರ್ಯನವರೇ ಅನ್ನುತ್ತಾ ಜಾಹ್ನವಿ ಅವನ ಪಕ್ಕದಲ್ಲಿ ಬಂದು ಕುಳಿತುಕೊಂಡ್ಳು. ಅವಳ ಮದುವೆ ವಿಷಯದಲ್ಲಿ ನಿನ್ನೆ ಯಾರೋ ಹುಡುಗ ಬಂದು ನೋಡಿ ಹೋದ್ರಂತೆ. ಇವಳಿಗೆ ಇಷ್ಟವೇ ಎಂದು ಕೇಳಿದರೆ ಇಷ್ಟ ಅಂತ ಹೇಳಿದ್ಲು, ಆದರೆ ನನಗೆ ಯಾಕೋ ಅದು ಸುಳ್ಳು ಅಂತ ಅನ್ನಿಸ್ತಾ ಇದೆ ಅಂದನು ಆರ್ಯನ್. ನೀವು ಹೇಳ್ತಾ ಇದ್ರೆ ನೆನಪಾಗ್ತಾ ಇದೆ, ಈಗಷ್ಟೇ ಅವಳು ನನಗೆ ತುಂಬ ಉತ್ಸಾಹದಿಂದ ಫೋನ್ ಮಾಡಿದ್ಲು. ಏನಿದು ಇಷ್ಟೊಂದು ಸಂತೋಷವಾಗಿದೆಯಾ, ಮದುವೆ ಏನಾದರೂ ಫಿಕ್ಸ್ ಆಯಿತಾ ಅಂತ ಕೇಳಿದೆ. ತಕ್ಷಣ ಅವಳು ಡಲ್ ಆಗಿದ್ದನ್ನು ನಾನು ಗಮನಿಸಿದೆ ಆರ್ಯನವರೇ ಅಂದ್ಲು ಜಾಹ್ನವಿ. ನಿನಗೂ ಹಾಗೇನೆ ಅನ್ನಿಸ್ತಾ ಅಂತ ಆರ್ಯನ್ ಜಾಹ್ನವಿ ಕಡೆಗೆ ತಿರುಗಿದ. ಹೌದು ಆರ್ಯನ್ ಅವರೇ, ನೀವು ಅನುಮಾನ ಪಟ್ಟಿದ್ದು ನಿಜಾನೇ ಇರಬಹುದು. ಒಂದು ವೇಳೆ ಇಷ್ಟ ಇಲ್ಲದಿದ್ದರೆ ನೇರವಾಗಿ ಹೇಳ್ಬಹುದು ಅಲ್ವಾ ಅಂದ್ಲು ಜಾಹ್ನವಿ. ಅದೇ ಜಾಹ್ನವಿ ನನಗೆ ಅರ್ಥ ಆಗ್ತಿಲ್ಲ. ಶಿವಾನಿ ಯಾರಿಗೆ ಹೆದರಿ ಈ ಮದುವೆಗೆ ಒಪ್ಕೊಂಡಿದ್ದಾಳೆ
ಅಂತ ನನಗೆ ತಿಳಿತಾ ಇಲ್ಲ. ಶಿವಾನಿಗೆ ಮನೆಯಲ್ಲಿ ಹೆದರಬೇಕಾದ ಅವಶ್ಯಕತೆ ಏನಿದೆ? ಆರ್ಯನ್ ಅವರೇ, ಮನೆಯಲ್ಲಿ ಎಲ್ಲರೂ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಲ್ವಾ? ಚಿಕ್ಕಮ್ಮ ಮತ್ತು ಡ್ಯಾಡಿ ಅಷ್ಟೇ ತಾನೇ ಮನೆಯಲ್ಲಿ ಇರೋದು. ಅವರು ಶಿವಾನಿಯನ್ನು ಬಲವಂತವಾಗಿ ಮದುವೆಗೆ ಒಪ್ಪಿಸೋದಿಲ್ಲ. ಜಾನ್ವಿ ಅಂದನು ಆರ್ಯನ್. ಜಾನ್ವಿ ಯೋಚಿಸ್ತಾ, ಆರ್ಯನ್ ಅವರೇ, ನಿಮ್ಮ ಅಮ್ಮನಿಗೆ ಏನಾಯಿತು ಎಂದು ತಿಳಿದುಕೊಳ್ಬಹುದಾ ಅಂತ ಕೇಳಿದ್ಲು. ಅಮ್ಮ ಅಂತ ಪ್ರೀತಿಯಿಂದ ಕರೆದು ನಾವು ಚಿಕ್ಕವರಿದ್ದಾಗಲೇ ಅಮ್ಮ ತೀರಿ ಹೋದ್ರಂತೆ. ನಮ್ಮನ್ನು ನೋಡ್ಕೊಳ್ಳಲು ಡ್ಯಾಡಿ ಚಿಕ್ಕಮ್ಮನನ್ನು ಮದುವೆ ಆದ್ರಂತೆ. ಅಷ್ಟೇ ಜಾನ್ವಿ ನಮಗೆ ತಿಳಿದಿರೋದು. ನಿಜವಾಗ್ಲೂ ಅಮ್ಮನ ವಿಷಯವೇ ನಮಗೆ ಮನೆಯಲ್ಲಿ ಬರೋದೇ ಇಲ್ಲ. ಯಾರು ಕೂಡ ಮಾತಾಡೋದು ಇಲ್ಲ. ಅಷ್ಟೇ ಅಲ್ಲ ಜಾನ್ವಿ, ನಮ್ಮ ಅಮ್ಮನ ಫೋಟೋ ಒಂದೇ ಒಂದು ಕೂಡ ನಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನೀನು ನಂಬ್ತೀಯಾ ಅಂದನು ಆರ್ಯನ್. ಅದೇನು ಆರ್ಯನ್ ಅವರೇ, ಅತ್ತೆಯವರ ಫೋಟೋ ಮನೆಯಲ್ಲಿ ಇಲ್ಲದೇ ಇರೋದು ಅಂದರೆ ಏನು ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಅಮ್ಮ, ನಾವು ಚಿಕ್ಕವರಿರುವಾಗಲೇ ತೀರಿ ಹೋದ್ರಲ್ವಾ, ಮನೆಯಲ್ಲಿ ಫೋಟೋಗಳಿದ್ರೆ ಅವುಗಳನ್ನು ನೋಡಿ ಅಳ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಫೋಟೋನ ಇಲ್ಲದಂತೆ ಮಾಡಿದ್ರಂತೆ ಅಂದನು. ಹಾಗಾದರೆ ಅತ್ತೆಯವರು ಹೇಗೆ ಇರ್ತಾರೆ ಅಂತ ನಿಮಗೆ ತಿಳಿಯದಾ ಅಂತ ಕೇಳಿದ್ಲು ಜಾಹ್ನವಿ. ಆರ್ಯನ್ ಮುಖ ನೋಡಿ ಜಾಹ್ನವಿ ಸಪ್ಪೆಯಾಗಿ ನೋವಿನಲ್ಲಿ ತಲೆಯನ್ನು ತಗ್ಗಿಸಿದ. ಅವನ ನೋವನ್ನು ನೋಡಿ ಜಾಹ್ನವಿ, ಆರ್ಯನ್ ಅವರೇ, ನಾನು ಒಂದನ್ನು ಕೇಳಿದರೆ ನೀವು ಏನು ಅಂದ್ಕೊಳ್ಳೋದಿಲ್ಲ ತಾನೇ? ನೀವು ಚಿಕ್ಕವರಿದ್ದಾಗ ಅಮ್ಮನನ್ನು ನೋಡಿ ಅಳ್ತಾ ಇದ್ರಿ, ಸರಿ. ಫೋಟೋ ತೆಗೆದಿದ್ರೆ ಸರಿ. ಆದರೆ ಈಗ ನೀವು ದೊಡ್ಡವರಾಗಿದ್ದೀರಿ ಅಲ್ವಾ? ಈಗ ಮನೆಯಲ್ಲಿ ನಿಮ್ಮ ಅಮ್ಮನ ಫೋಟೋ ಇಟ್ಟರೆ ಅಮ್ಮನನ್ನು ನೋಡಿದ ಸಂತೋಷ ನಿಮಗೆ ಇರುತ್ತೆ ಅಲ್ವಾ ಅಂದ್ಲು. ನನಗೂ ಆಗಾಗ ಹಾಗೇ ಅನಿಸುತ್ತೆ ಜಾನ್ವಿ. ಆದರೆ ಇಷ್ಟು ದಿನಗಳ ಕಾಲ ನಮ್ಮನ್ನು ಸಾಕಿದ ಚಿಕ್ಕಮ್ಮನ ಮುಂದೆ ಅಮ್ಮನ ಫೋಟೋ ಕೇಳಿದರೆ ಚಿಕ್ಕಮ್ಮ ನಮ್ಮನ್ನು ತಪ್ಪಾಗಿ ತಿಳ್ಕೋಬಹುದು, ಅಥವಾ ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತಿಲ್ವೇನೋ ಅಂತ ಬೇಸರ ಪಡ್ತಾರೋ ಏನೋ ಅಂತ ನಾವು ಕೇಳಿಲ್ಲ ಜಾನ್ವಿ ಅಂದ. ಅವರು ಹಾಗೇಕೆ ಅಂದ್ಕೊಳ್ತಾರೆ ಆರ್ಯನ್? ನಿಮಗೂ ನಿಮ್ಮ ಅಮ್ಮ ಹೇಗಿರ್ತಾರೆ ನೋಡಬೇಕು ಅನ್ನೋ ಹಂಬಲ ಇರುತ್ತೆ ಅಲ್ವಾ? ಆದರೂ ನೀವು ದೊಡ್ಡವರಾದ್ಮೇಲೆ ನಿಮ್ಮ ಡ್ಯಾಡಿಯೇ ಇವರೇ ನಿಮ್ಮ ಅಮ್ಮ ಅಂತ ಫೋಟೋ ತೋರಿಸ್ಬೇಕಿತ್ತು ಅಲ್ವಾ ಅಂದ್ಲು ಜಾನ್ವಿ. ಜಾನ್ವಿ ಮಾತಿಗೆ ಆಲೋಚನೆಯಲ್ಲಿ ಬಿದ್ದ ಆರ್ಯನ್, ಅಂದರೆ ನಾವು ಹೋಗಿದ್ದೀವಲ್ಲ, ಮತ್ತೆ ಯಾಕೆ ನೆನೆಸೋದು ಅಂತ ಸುಮ್ಮನೆ ಆಗಿರಬಹುದೇನೋ. ಅದು ಅಲ್ಲದೆ ಚಿಕ್ಕಮ್ಮ ನಮಗಾಗಿ ತನಗೆ ಮಕ್ಕಳು ಬೇಡ ಅಂದ್ಕೊಂಡು ನಮ್ಮನೆ ತಮ್ಮ ಮಕ್ಕಳು ಅಂತ ಅಂದ್ಕೊಂಡಿದ್ದಾರೆ ಅಂದನು. ಇವನಿಗೇನು ಗೊತ್ತು, ಆಲ್ರೆಡಿ ಅವನಿಗೊಬ್ಬ ಮಗ ಇದ್ದಾನೆ ಅಂತ. ತಾನು ಅಷ್ಟೊಂದು ಮಕ್ಕಳು ಬೇಡ ಅಂತ ಅಂದ್ಕೊಂಡ್ರು ಆಕೆ ಆರ್ಯನ್ ಅವರಿಂದ ಅಮ್ಮ ಅಂತ ಯಾಕೆ ಕರೆಸ್ಕೊಳ್ದೆ ಚಿಕ್ಕಮ್ಮ ಅಂತ ಯಾಕೆ ಕರೆಸ್ಕೊಳ್ತಾ ಇದ್ದಾರೆ ಅಂತ ಜಾಹ್ನವಿ ಯೋಚಿಸ್ತಾ ಇದ್ಲು. ಇತ್ತ ಶ್ರೀಜಾ ಅವರು ಬೆಲ್ ಮಾಡಿದ ಕೂಡಲೇ ವೇದಾಂತ್ ಬಾಗಿಲು ತೆಗೆದ. ಬಾವಾ ಎಂದು ಶ್ರೀಜಾ ಆನಂದದಿಂದ ಕರೆದ್ಲು. ಶ್ರೀ, ನೀನಾ ಎಂದು ಬಾಗಿಲು ತೆಗೆದ ವೇದಾಂತ್ ಆಶ್ಚರ್ಯಚಕಿತನಾದನು. ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ದೆ ಬಂದೆ ಬಾವಾ ಅಂದ್ಲು ಶ್ರೀಜಾ. ಅತ್ತೆ ಮಾವ ಅವರಿಗೂ ಹೇಳಲಿಲ್ವಾ ಶ್ರೀ ಅಂದ ವೇದಾಂತ್. ಪಕ್ಕದಲ್ಲಿರುವ ಕೃಷ್ಣನ ನೋಡಿದ ಬಾವಾ, ಹೇಳೋದು ಮರ್ತ್ಬಿಟ್ಟಿದ್ದೆ. ಇವನು ನನ್ನ ಫ್ರೆಂಡ್ ಕ್ರಿಶ್, ಇಂಡಿಯಾಗೆ ಮೊದಲ ಬಾರಿಗೆ ಬರ್ತಾ ಇದ್ದಾನೆ. ನೋಡ್ತೇನೆ ಅಂದಿದ್ದಕ್ಕೆ ಕರ್ಕೊಂಡು ಬಂದೆ. ಹೌದಾ? ಹಾಯ್ ಕ್ರಿಶ್, ಐ ಆಮ್ ವೇದಾಂತ್ ಅಂದನು ವೇದಾಂತ್. ಗೊತ್ತು ವೇದಾಂತ್, ನಿಮ್ಮನ್ನು ನೋಡದೇ ಇದ್ದರೂ ಅವಳ ಮಾತುಗಳಲ್ಲಿ ಪ್ರತಿದಿನ ನಿಮ್ಮ ಬಗ್ಗೆ ನಾನು ಕೇಳ್ತಾನೆ ಇರ್ತೀನಿ ಅಂದನು ಕ್ರಿಶ್. ಬನ್ನಿ ಒಳಗಡೆ ಅಂತ ವೇದಾಂತ್ ಏನು ಹೇಳ್ತಾಳೆ ಈ ರಾಕ್ಷಸಿ ಅಂದ. ಅವಳ ತಲೆಗೆ ಮೆಲ್ಲನೆ ಹೊಡೆದು, ನಿಮ್ಮನ್ನು ನೆನೆಯದೆ ಒಂದು ಕ್ಷಣನೂ ಇರೋದಿಲ್ಲ ವೇದಾಂತ್ ಅಂದನು ಕ್ರಿಶ್. ವೇದಾಂತ್ ಶ್ರೀಜಾ ಕಡೆಗೆ ಪ್ರೀತಿಯಿಂದ ನೋಡಿ, ಬಾವಾ ನೋಡಿದ ಸಾಕು, ನಮಗೆ ರೂಮ್ ತೋರಿಸು, ನಾವು ಫ್ರೆಶ್ ಆಗಬೇಕು ಅಂದ್ಲು ಶ್ರೀಜಾ. ಓಹ್ ಸಾರಿ, ಬನ್ನಿ ಅಂತ ಕ್ರಿಶ್ಗೆ ರೂಮ್ ತೋರಿಸಿ, ನೀನು ಹೋಗಿ ಫ್ರೆಶ್ ಆಗಿ ಬಾ ಅಂತ ಹೇಳಿ, ಬಾ ರಾಕ್ಷಸಿ ಅಂತ ಶ್ರೀಜಾಳನ್ನು ಬೇರೊಂದು ರೂಮ್ಗೆ ಕರ್ಕೊಂಡು ಹೋದ ವೇದಾಂತ್. ಶ್ರೀಜಾ ಲಗೇಜ್ ರೂಮ್ಗೆ ಬಂದ ಕೂಡಲೇ ತಕ್ಷಣ ವೇದಾಂತ್ ಬಾಗಿಲು ಹಾಕಿ, ಶ್ರೀ, ನೀನು ಮಾಡಿದ ಕೆಲಸ ಏನು ಸರಿ ಇಲ್ಲ ಅಂದನು. ಯಾವ ಕೆಲಸ ಬಾವಾ? ಕೃಷ್ಣನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಅಂತ ಕೇಳಿದ್ಲು. ಅದಲ್ಲ ಶ್ರೀ, ನೀನು ಅಮೇರಿಕದಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದೀಯಲ್ಲ, ಈ ವಿಷಯ ನಿಮ್ಮ ತಂದೆಗೆ ತಿಳಿದ್ರೆ ಎಷ್ಟು ಗಲಾಟೆ ಮಾಡ್ತಾರೆ ಗೊತ್ತಾ ಅಂದ. ಶ್ರೀ ವೇದಾಂತ್ ಹತ್ರ ಬಂದು, ಯಾರೋ ಏನೋ ಅಂತಾರೆ ಅಂತ ನಾನು ಪ್ರೀತಿಸಿದ ನನ್ನ ಭಾವನನ್ನು ನೋಡಿದೆ. ಹೇಗಿರ್ತೇನೆ ನಾನು? ನನಗೆ ಯಾರು ಏನೇ ಅಂದ್ಕೊಂಡ್ರೂ ಭಯ ಇಲ್ಲ ಬಾವ. ಅಮೇರಿಕಾದಿಂದ ಬಂದ ತಕ್ಷಣ ನಿನ್ನ ಹತ್ರ ಬಂದ ನಂತರನೇ ನಾನು ಊರಿಗೆ ಹೋಗಬೇಕು ಅಂತ ನಾನು ಯಾವಾಗಲೂ ಅಂದ್ಕೊಂಡಿದ್ದೆ ಅಂದ್ಲು.
ಅದಲ್ವೇ ಮಾವನಿಗೆ ತಿಳಿದ್ರೆ ಎಂದು ವೇದಾಂತ್ ಹೇಳೋ ಅಷ್ಟರಲ್ಲಿ ಅವನನ್ನು ಹತ್ತಿರಕ್ಕೆ ಬಂದು ಎಳ್ಕೊಂಡು ಅವನ ಬಾಯಿಯನ್ನು ತನ್ನ ಬಾಯಿಯಿಂದ ಮುಚ್ಚಿದ್ಲು. ಶ್ರೀ ಹಾಗೆ ಮುತ್ತು ಕೊಟ್ಟ ತಕ್ಷಣ ವೇದಾಂತ್ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿ ಈ 2 ವರ್ಷಗಳ ತಮ್ಮ ಅಗಲಿಕೆಯ ನೋವನ್ನು ನೀಗಿಸ್ಕೊಳ್ತಾ ಇದ್ರು. ವೇದಾಂತ್ನ ಅಪ್ಪುಗೆಗೆ ಉಸಿರು ಕಟ್ಟದಂತಾಗಿ ಶ್ರೀಜಾ ಅವನನ್ನು ಹಿಂದಕ್ಕೆ ತಳ್ಳಿ ಯಾಕೆ ಬಂದೆ ಅಂದಿಲ್ಲ ಬಾವ, ಈಗೇನು ಅಂದ್ಲು. ಶ್ರೀಜಳನ್ನು ಮತ್ತೆ ಹತ್ತಿರಕ್ಕೆ ಎಳ್ಕೊಂಡು ಎಲ್ಲೋ ಹೃದಯದ ಆಳದಲ್ಲಿ ಬಚ್ಚಿಟ್ಟಿದ್ದ ಪ್ರೇಮವನ್ನು ನೀನು ತಾನೇ ತಟ್ಟಿದೆ, ಮತ್ತೆ ಅದು ಸುಮ್ಮನಿರುತ್ತಾ ಅನ್ನುತ್ತಾ ಮತ್ತೆ ಅವಳನ್ನು ಅಪ್ಪಿಕೊಂಡ. ಶ್ರೀಜಾ ಕೂಡಲೇ ವೇದಾಂತ್ ಜೊತೆ ಪೈಪೋಟಿಗೆ ಬಿದ್ದಂತೆ ಉಸಿರು ತೆಗೆದುಕೊಳ್ಳಲು ಬಿಡದಂತೆ ಅವನನ್ನು ಅಪ್ಪಿಕೊಂಡ್ಳು. ಇಲ್ಲಿ ಜಾಹ್ನವಿ ಆಲೋಚಿಸ್ತಾ ಇದ್ರೆ, ಏನಾಯಿತು ಜಾಹ್ನವಿ, ಆಗಿದೆಯಾ ಅಂದನು ಆರ್ಯನ್. ಏನೂ ಇಲ್ಲ ಆರ್ಯನ್ ಅವರೇ, ನಿಮಗೂ ಶಿವಾನಿಗೂ ನಿಮ್ಮ ಅಮ್ಮನನ್ನು ನೋಡಬೇಕಂದಿದ್ರೆ ನಿಮ್ಮ ಡ್ಯಾಡಿಯನ್ನು ಕೇಳಿ, ತೋರಿಸ್ತಾರೋ ಇಲ್ವೋ ತಿಳಿಯುತ್ತೆ ಅಂದ್ಲು. ನಾನು ನಿಧಾನವಾಗಿ ಕೇಳ್ತೇನೆ ಬಿಡು. ಜಾಹ್ನವಿ, ನೀನು ಶಿವಾನಿಗೆ ಈ ಮದುವೆ ಯಾಕೆ ಇಷ್ಟ ಇಲ್ಲ, ಅವಳ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ದಾರಾ ಅಂತ ತಿಳ್ಕೊಂಡು ಹೇಳು ಅಂದನು ಆರ್ಯನ್. ನಾನು ಕೇಳ್ತೇನೆ ಬಿಡಿ, ನಿಮಗೆ ಟೀ ತರ್ತೀನಿ ಕೂತ್ಕೊಳ್ಳಿ ಅಂದ್ಲು ಜಾಹ್ನವಿ. ಟೀ ತರ್ತೀಯಾ ಅಂತ ಆಶ್ಚರ್ಯದಿಂದ ನೋಡಿ, ಈ ಸಲ ಅದರೊಳಗಡೆ ಏನು ಹಾಕ್ತರ್ತೀಯಾ ಅಂದನು ನಗುತ್ತಾ. ಎಲ್ಲೋ 1-2 ಬಾರಿ ನಡೆದಿದೆ ಅಂದರೆ ಪ್ರತಿ ಬಾರಿನೂ ಹಾಗೇ ಮಾಡ್ತೀನಾ ಆರ್ಯ ಅವರೇ ಅಂದ್ಲು ಕೋಪದಿಂದ. ಮೊನ್ನೆ ಖಾರ ಹಾಕಿ ತಂದು ಕೊಟ್ಟಿಯಲ್ಲ, ಅದರ ನಂತರ ಕೊಟ್ಟಿಯಲ್ಲ, ಅದು ತುಂಬ ಚೆನ್ನಾಗಿತ್ತು. ಅಂತಹದ್ದು ಏನಾದರೂ ಕೊಡಬೇಕು ಅಂದರೆ ಕೊಡು ಅಂದನು ಆರ್ಯ ನಗುತ್ತಾ. ಆರ್ಯ ನಗುತ್ತಾ ಹೇಳಲು ಜಾಹ್ನವಿಗೆ ನಾಚಿಕೆಯಾಗಿ ಕಿಚನ್ ಒಳಗಡೆ ಹೋದಳು ಜಾಹ್ನವಿ. ಈ ಬಾರಿ ಯಾವುದೇ ತಪ್ಪು ಮಾಡದೆ ಟೀ ಮಾಡಬೇಕು ಅಂದ್ಕೊಂಡು ಟೀ ಪಾತ್ರೆಯಲ್ಲಿ ನೀರು ಹಾಕಿ ಟೀ ಪುಡಿಗಾಗಿ ಅಲ್ಮೇರಾದ ಬಾಗಿಲು ತೆರೆದಳು. ಈ ಮಧ್ಯೆ ಹಾಲ್ನ ಟೇಬಲ್ ಮೇಲೆ ಇಟ್ಟಿದ್ದ ಜಾಹ್ನವಿ ಫೋನ್ ರಿಂಗ್ ಆಗ್ತಾಯಿತ್ತು. ಆರ್ಯನ್ ಅವಳನ್ನು ಕರೆದು ಯಾರೋ ಫೋನ್ ಮಾಡ್ತಾ ಇದ್ದಾರೆ ನೋಡು ಅಂದ. ಆರ್ಯನ್ ಅವರೇ ಫೋನ್ ಎತ್ಕೊಂಡು ನೋಡಿ, ಏನು ಮಾತನಾಡದೆ ಸುಮ್ಮನಾದ. ಆರ್ಯನ್ ಅವರೇ ಯಾರು ಅಂತ ಕೇಳ್ತಾ ಅಲ್ಮೇರದಿಂದ ಏನು ತೆಗೆದ್ಲೋ ಗಮನಿಸದೆ ನೀರಿನಲ್ಲಿ ಹಾಕಿ, ಏನ್ರಿ ಯಾರು ಅಂದರೆ ನೀವು ಹೇಳೋದೇ ಇಲ್ವಲ್ಲ ಅಂತ ಬರುತ್ತಾ ಆರ್ಯನ್ ಕೈಲಿದ್ದ ಫೋನ್ನ ಕಿತ್ಕೊಂಡು ನೋಡಿ ಶಾಕ್ ಆದ್ಲು. ಆ ಫೋನಲ್ಲಿ ಇದ್ದಿದ್ದು ಯಾರು? ಆರ್ಯನ್ ಯಾಕೆ ಏನು ಹೇಳ್ತಾ ಇಲ್ಲ? ಜಾಹ್ನವಿ ಟೀಗೆ ಏನು ಹಾಕಿರಬಹುದು? ಜಾಹ್ನವಿ ಫೋನಲ್ಲಿ ಹೆಸರು ನೋಡಿ ಆರ್ಯ ಶಾಕ್ ಆಗಲು ಕಾರಣ ಏನು? ಹಾಗೆ ಇವಳು ಕೂಡ ಯಾಕೆ ಶಾಕ್ ಆದ್ಲು ಅನ್ನೋದು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.